ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಭಾರತ ದೇಶದ ಅತ್ಯಂತ ಪ್ರಮುಖ ಸಮಸ್ಯೆ ಆಗಿರ್ತಕ್ಕಂಥ ಜಾತಿಯ ಬಗ್ಗೆ, ಜಾತಿಯನ್ನು ಹೇಗೆ ಎದುರಿಸಬಹುದು, ನಿವಾರಿಸಬಹುದು, ಜಾತಿಯ ಸಮಸ್ಯೆನ ಹೇಗೆ ನಾವು ಎದುರಿಸಿ ಹೋರಾಡ್ಬೋದು ಅಂತಕ್ಕಂಥ ವಿಷಯದ ಬಗ್ಗೆ ಅನೇಕ ಸಿನಿಮಾಗಳು ತಮಿಳಲ್ಲಿ ಬಂದಿವೆ. ಕನ್ನಡದಲ್ಲಿ ಆ ಥರ ಸಿನಿಮಾಗಳು ಬಂದಿಲ್ಲ. ಹಂಗೆ ನೋಡೋಕೆ ಹೋದರೆ ಯಾವ ಭಾಷೆಯಲ್ಲೂ ಸಹಿತ ಅಷ್ಟು ಉಗ್ರವಾಗಿ ಅಗ್ರೆಸಿವ್ ಆಗಿ ಬಂದಿಲ್ಲ. ಆದರೆ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಅಂತಕ್ಕಂಥ ಸಿನಿಮಾದ ಮೂಲಕ ನಿರ್ದೇಶಕರಾಗಿರ್ತಕ್ಕಂಥ AR ಸಾಯಿರಾಮ್ ಅವರು ಹೊಸ ರೀತಿಯ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಕರ್ನಾಟಕದ ಜನತೆ, ಪ್ರೇಕ್ಷಕರು ಇದನ್ನು ಸ್ವಾಗತಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ತನಕ ಈ ಜಾತಿ ಕುರಿತಂತೆ ಎಂಥ ಸಿನಿಮಾಗಳು ಬರ್ತಾಯಿದ್ವು ಅಂತೇಳಿದ್ರೆ, ಜಾತಿ ನಿಂದನೆಗೆ ಅಥವಾ ಜಾತಿ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಜನ ಅಂದರೆ SC STಗಳು, OBCಗಳು ಅಸಹಾಯಕರಾಗಿ, ನ್ಯಾಯ ಬೇಡವರಾಗಿ ಅಥವಾ ನ್ಯಾಯ ಸಿಕ್ಕದೇ ಇರತಕ್ಕಂಥ ದೌರ್ಭಾಗ್ಯಸ್ಥರಾಗಿ ಅಥವಾ ಭಾಳ ಬಲಿಪಶುಗಳಾಗಿರೋದನ್ನೇ ತೋರಿಸ್ತಾ ಬಂದಿದ್ದಾರೆ. ಉದಾಹರಣೆ ಅರ್ಧ ಸತ್ಯ ಆಗಿರ್ಬೋದು, ಹಿಂದಿಯಲ್ಲಿ ಶ್ಯಾಮ್ ಬೆನ್ಗಲ್ ಅವರು ತೆಗೆದಿದ್ದು, ಚೋಮುಂದುಡಿ ಆಗಿರ್ಬೋದು, ಮತ್ತು ಇನ್ನಿತರ ಸಿನಿಮಾಗಳು. ಇದರೆಲ್ಲದರಲ್ಲೂ ಸಹಿತ ಕೊನೆಗೂ ಇವ್ರಿಗೆ ಅನ್ಯಾಯ ತಪ್ಪಿದ್ದಲ್ಲ, ಇವ್ರು ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ ಹೀಗಿದೆ, ಇವ್ರ ಪರಿಸ್ಥಿತಿ ಪಾಪ ಏನು ಮಾಡೋಕ್ಕಾಗೋದಿಲ್ಲ, ಇವ್ರ ಹಣೆ ಬರೆನೇ ಎಷ್ಟು, ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮೆಸೇಜಲ್ಲೇ ಈ ಎಲ್ಲ ಸಿನಿಮಾಗಳನ್ನು ಕೊನೆ ಆಗ್ತಾಯಿದ್ವು. ಆದರೆ ಈ ಬಾರಿ ಸಾಯಿರಾಮ್ ಅವರು ಮಾಡಿರ್ತಕ್ಕಂಥ ಈ ಸಿನಿಮಾದಲ್ಲಿ ನಾವು ಅಸಹಾಯಕರಲ್ಲ, ನಾವು ಸಬಲರಿದ್ದೀವಿ, ನಾವು ನಮ್ಮ ಸ್ವಂತ ಶಕ್ತಿಯಿಂದ ಇದನ್ನು ಎದುರಿಸ್ತೀವಿ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಹಿಂದೆ ಬಂದಂಥ ಸಿನಿಮಾಗಳು ಯಾಕೆ ಈ ಜಾತಿ ಬಲಿಪಶುಗಳನ್ನು ಅಸಹಾಯಕರನ್ನಾಗಿ ತೋರಿಸಿದ್ರು, ಮತ್ತು ಈ ಸಿನಿಮಾ ಯಾಕೆ ಈ ಜಾತಿಯ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥವರು ಬಲಿಷ್ಠರಾಗಿ ಮತ್ತು ಏಟಿಗೆ ಎದುರೇಟು ಕೊಡ್ತಕ್ಕಂಥ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತೇಳಿದ್ರೆ, ಹಿಂದಿನ ಎಲ್ಲ ಕಥೆಗಳನ್ನು ಬರೆದಂಥವರು ಜಾತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮೇಲ್ಜಾತಿ ಜನರೇ ಆಗಿದ್ದರು. ನಮ್ಮ ಕಥೆಗಳನ್ನು ಅವರು ಬರಿತಾಯಿದ್ರು. ಆದರೆ ಇಲ್ಲಿ ನಮ್ಮ ಕಥೆಯನ್ನು ನಾವೇ ಬರೆದಿದ್ದೀವಿ. ಇಷ್ಟು ವರ್ಷಗಳ ಕಾಲ ನಾವು ಬೇರೆಯವರ ಕಥೆಗಳನ್ನ ನೋಡಿದ್ದೀವಿ. ಅವ್ರು ಹೇಳ್ತಕ್ಕಂಥ ಎಷ್ಟೋ ಸುಳ್ಳು ಕಥೆಗಳನ್ನೆಲ್ಲ ಕೇಳಿ ಕೈತಟ್ಟಿದ್ದೀವಿ, ಚಪ್ಪಾಳೆ ಹೊಡೆದಿದ್ದೀವಿ, ಬೆಂಬಲಿಸಿದ್ದೀವಿ, ಮತ್ತು ಖುಷಿಪಟ್ಟಿದ್ದೀವಿ, ಮತ್ತು ಭಾಳ ಜನರನ್ನು ನಾವು ಬೆಳೆಸಿದ್ದೀವಿ. ಆದರೆ ಅವರ ಎಲ್ಲ ಕಥೆಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಪಾತ್ರಗಳು ಇವೆಲ್ಲವೂ ಸಹಿತ ನಮ್ಮ ಬದುಕಿಗೆ ಸಂಬಂಧ ಇಲ್ದಿರ್ತಕ್ಕಂಥ ಕಥೆಗಳಾಗಿದ್ವು. 100ಕ್ಕೆ 90-95% ಬಂದಿರತಕ್ಕಂಥ ಎಲ್ಲ ಸಿನಿಮಾಗಳನ್ನು ಸಹಿತ ಭಾಳ ಅವಾಸ್ತವಿಕವಾಗಿ, ಭಾಳ ಅಸ್ವಾಭಾವಿಕವಾಗಿ ಇರ್ತಕ್ಕಂಥ ಸಿನಿಮಾಗಳನ್ನೇ ಬಂದಿರೋದು. ಆದರೆ ಇದು ಭಾಳ ರಿಯಲ್ ಆಗಿ ಏನು ನಡೀತಾ ಇದೆ, ಏನಾಗಿದೆ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇದೆ. ಇದರಲ್ಲಿ ಭಾಳ ಒಳ್ಳೆಯ ಮೆಸೇಜ್ ಇದೆ. ಏನಂತೇಳಿದ್ರೆ, ನಾವು ಎಲ್ಲಿಯ ತನಕ ನಾವು ದುರ್ಬಲರಾಗಿರ್ತೀವೋ, ಅಸಹಾಯಕರಾಗಿರ್ತೀವೋ, ಅಲ್ಲಿ ತನಕ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆಳುವ ವರ್ಗ ನಮ್ಮ ಮೇಲೆ ಸವಾರಿ ಮಾಡ್ತಾ ಇರುತ್ತೆ, ತುಳಿತಾ ಇರುತ್ತೆ ಅಂತೇಳಿ. ಆದರೆ ಇಲ್ಲಿ ಸಿನಿಮಾದಲ್ಲಿ ಕೊನೆಯಲ್ಲಿ ಅಸಹಾಯಕರು ಅಂತ ಹೇಳ್ತಾರೆ, ಅವರು ಸಂವಿಧಾನದ ಬೆಂಬಲವನ್ನು ತಗೋತಾರೆ. ಪೊಲೀಸರಲ್ಲೂ ಸಹಿತ ಅನೇಕ ಒಳ್ಳೆಯವರಿದ್ದಾರೆ, ಕೆಟ್ಟವರು, ಎಲ್ಲರೂ ಕೆಟ್ಟವರು ಇರೋದಿಲ್ಲ. ಹಾಗೆಯೇ ಇತರ ಜಾತಿಗಳಲ್ಲೂ ಸಹಿತ ಮಾನವೀಯತೆ ಇರತಕ್ಕಂಥ ಜನ ಇದ್ದಾರೆ. ಮಾನವೀಯತೆ ಇರತಕ್ಕಂಥವ್ರು ಯಾವತ್ತೂ ಸಹಿತ ನ್ಯಾಯದ ಪರ ಇರ್ತಾರೆ, ಸತ್ಯದ ಪರ ಇರ್ತಾರೆ ಅಂತಕ್ಕಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಮತ್ತು ಭಾರತ ದೇಶ ಒಗ್ಗಟ್ಟಾಗಿ ಸ್ವತಂತ್ರವಾಗಿ ಮತ್ತು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಸ್ವಾಭಿಮಾನಿ ಸಮಾಜ ಆಗಬೇಕಂತೇಳಿದ್ರೆ, ಇದು ಸಂವಿಧಾನದ ಬಗ್ಗೆ ಕೇವಲ ಹಿಂದುಳಿದವರು ಮತ್ತು ಜಾತಿಯ ಬಲಿಪಶುಗಳು ತಿಳ್ಕೊಂಡು ಅವರಷ್ಟೇ ಮಾತಾಡಿದ್ರೆ ಸಾಲದು, ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಬೇಕಂತೇಳಿದ್ರೆ ಕೇವಲ ಬಲಿಷ್ಠರು ಮಾತ್ರ ಸೇರಿಕೊಂಡು ಕಟ್ಟೋದಲ್ಲ. ಅದು ಸರ್ಕಾರಗಳು ಇವತ್ತು ದುರ್ಬಲರಿಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾವೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ದುರ್ಬಲರು ಸಬಲರಾಗೋದಿಲ್ಲ. ಸಬಲರು ಆಗಬೇಕಂತೇಳಿದ್ರೆ ಅದು ಸ್ವತಃ ದುರ್ಬಲರು ತೀರ್ಮಾನ ಮಾಡಬೇಕು, ನಾವು ನಿರ್ಧಾರ ಮಾಡಬೇಕು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರರು ಹೇಳಿರೋದೇನಂತೇಳಿದ್ರೆ, ನೀವು ಎಲ್ಲಿಯ ತನಕ ಸ್ವಾಭಿಮಾನಿಗಳಾಗೋದಿಲ್ವೋ, ನೀವು ಎಲ್ಲಿ ತನಕ ನಿಮ್ಮ ಕನಸುಗಳನ್ನ ದೊಡ್ಡದಾಗಿ ನೀವು ಬೆಳೆಸ್ಕೊಳ್ಳೋದಿಲ್ವೋ, ಅಲ್ಲಿಯ ತನಕ ಈ ವ್ಯವಸ್ಥೆ ನಿಮ್ಮನ್ನು ಕೀಳಾಗೆ ನೋಡ್ತದೆ.
ಅಂತಕ್ಕಂಥ ಮಾತನ್ನು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಬಹಳ ಚೆನ್ನಾಗಿ ಸಿನಿಮಾದಲ್ಲಿ ವ್ಯಕ್ತವಾಗಿದೆ. ಹಾಗಾಗಿ ನಾನು ನಮ್ಮ ನಿರ್ದೇಶಕರನ್ನ ಮನಸ್ಸು ತುಂಬಿ ನಾನು ಪ್ರಶಂಸಿಸ್ತೀನಿ, ಅಭಿನಂದಿಸ್ತೀನಿ. ಹಾಗೆಯೇ ಆ್ಯಕ್ಟರ್ಗಳು ತೀರಾ ಹೊಸಬರಾಗಿದ್ದರೂ ಸಹಿತ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಾಹಿತ್ಯದಿಂದ, ಅವರ ಇತಿಹಾಸ ಪುಸ್ತಕಗಳಿಂದ ಇರ್ತಕ್ಕಂಥ ಕಥೆಗಳನ್ನೇ ತೊಗೊಂಡು ಪಾತ್ರಗಳ ಹೆಸರುಗಳನ್ನೂ ಸಹಿತ ಅದನ್ನೇ ತೊಗೊಂಡಿದ್ದಾರೆ. ವಿಲ್ಲನ್ಗಳನ್ನ ಇಲ್ಲಿ ಪುಷ್ಯಮಿತ್ರ, ಆರ್ಯ ಅಂತ ಹೇಳೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಹೀರೋನ ರಾಹುಲ್ ದ್ರಾವಿಡ್ ಅಂತ ಕರೀತಾರೆ, ನಾಗದೊರೆ ಅಂತ ಹೆಸರಿಟ್ಟಿದ್ದಾರೆ, ಗೌರಿ ಅಂತ ಹೆಸರಿಟ್ಟಿದ್ದಾರೆ, ಕಲಬುರ್ಗಿ ಅಂತ ಹೆಸರಿಟ್ಟಿದ್ದಾರೆ. ಇವೆಲ್ಲನೂ ಸಹಿತ ನಮಗೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ ಚರಿತ್ರೆ, ಅದನ್ನು ನೆನಪು ಮಾಡ್ತದೆ. ಹಾಗಾಗಿ ಇದು ನಮ್ಮ ಎಲ್ಲರ ಬದುಕಿಗೆ ಭಾಳ ಹತ್ತಿರ ಇದೆ. ಇನ್ನೂ ಅನೇಕ ಸಿನಿಮಾಗಳು ನಮ್ಮದೇ ಕಥೆನ ಹೊಂದಿರತಕ್ಕಂಥ ಸಿನಿಮಾಗಳು ಬರಬೇಕು. ಎಷ್ಟು ದಿನ ಅಂತ ಬೇರೆಯವ್ರ ಕಥೆಗಳನ್ನ ಕೇಳಿಕೊಂಡು ನೋಡಿಕೊಂಡು ನೀವು ಕೈ ತಟ್ತಾ ಇರ್ತೀರ, ನಿಮ್ಮ ಕಥೆಗಳನ್ನ ನೀವು ಹೇಳಬೇಕು. ಆ ಥರ ಒಂದು ಟ್ರೆಂಡ್ ಈಗ ಪ್ರಾರಂಭ ಆಗಿದೆ. ತಮಿಳಲ್ಲೇ ಸುಮಾರು 12-13 ವರ್ಷಗಳಿಂದಲೇ ಈ ಟ್ರೆಂಡ್ ಪ್ರಾರಂಭ ಆಗಿತ್ತು. ಪಾರಂಜಗಿತ್ತು ಮತ್ತು ವೆಟ್ರಿಮಾರನ್, ಈ ಥರದ ಅನೇಕ ನಿರ್ದೇಶಕರಿಂದ ಅದು ಪ್ರಾರಂಭ ಆಗಿತ್ತು. ಈಗ ಕರ್ನಾಟಕದಲ್ಲಿ AR ಸಾಯಿರಾಮ್ ಅಂತ ಒಂದು ಟ್ರೆಂಡನ್ನು ಆರಂಭಿಸಿದ್ದಾರೆ. ಅವರಿಗೆ ಶುಭವಾಗಲಿ, ಅವರಿಂದ ಇನ್ನೂ ಹೆಚ್ಚಿನ ಸಿನಿಮಾಗಳು ಬರಲಿ. ಮತ್ತು ಈ ಸಿನಿಮಾವನ್ನು ಎಲ್ಲರೂ ಸಹಿತ ನೋಡಬೇಕು, ಬೆಂಬಲಿಸಬೇಕು. AR ಸಾಯಿರಾಮ್ ಅಂತ ಪ್ರತಿಭಾವಂತ ನಿರ್ದೇಶಕರನ್ನ ಮತ್ತು ಹೊಸ ಕಲಾವಿದರನ್ನ ನೀವೆಲ್ಲರೂ ಪ್ರೋತ್ಸಾಹಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.